ಕರ್ನಾಟಕ ರಾಜ್ಯದ ಕೊಪ್ಪಳ ಜಿಲ್ಲೆಯ ಕನಕಗಿರಿ ಶ್ರೀ ಕನಕಾಚಲಪತಿ ಸ್ವಾಮಿಯ ಸನ್ನಿಧಿಗೆ ಈ ದಿನ ನಾವು ಬಂದಿದ್ದೀವಿ. ಸ್ವಾಮಿಯ ದರ್ಶನವನ್ನು ಪಡೆದುಕೊಂಡು ಹಾಗೂ ಸ್ವಾಮಿಯ ವಿಶೇಷತೆಯನ್ನು ತಿಳಿದುಕೊಳ್ಳೋಣ ಬನ್ನಿ. ವಿಶೇಷವಾಗಿ ನಮ್ಮ ಭಾಗದಲ್ಲಿ ಅತ್ಯಂತ ಪುರಾತನ ಗ್ರಾಮವಾಗಿರ್ತಕ್ಕಂಥ ಕನಕಗಿರಿ ಕನಕವೃಷ್ಟಿಯೇ ತರಿಸಿರುವಂತಹ ಮಹಾ ಪ್ರತೀತಿ ಇಲ್ಲಿದೆ. ಬನ್ನಿ, ಸ್ವಾಮಿಯ ದೇವಸ್ಥಾನದೊಳಗಲ್ಲಿ ಇರುವಂಥ ವಿಶೇಷತೆಗಳನ್ನು ತಿಳಿದುಕೊಂಡು ಸ್ವಾಮಿಯ ದರ್ಶನ ಆಶೀರ್ವಾದವನ್ನು ಪಡೆದುಕೊಳ್ಳೋಣ ಬನ್ನಿ. ಅಂತ ವಿಶೇಷವಾಗಿ ರಾಜಗೋಪುರ ಹಾಗೂ ಶ್ರೀ ಮಹಾಲಕ್ಷ್ಮಿ ಅಮ್ಮನವರ ಗೋಪುರ ಮತ್ತು ದಕ್ಷಿಣ ಗೋಪುರ ಹಾಗೂ ಉತ್ತರಾಭಿಮುಖ ಗೋಪುರ ಹಾಗೂ ಪೂರ್ವಾಭಿಮುಖ ಗೋಪುರಗಳು ನಮಗೆ ಒಂದೇ ನಿಟ್ಟಿನಲ್ಲಿ ಇಲ್ಲಿ ಕಾಣ್ತಿರುವಂಥದ್ದು ತುಂಬ ವಿಶೇಷವಾಗಿದೆ. ತಾವಿಲ್ಲಿ ಗಮನಿಸ್ತಾ ಇದ್ದೀರಾ, ದಕ್ಷಿಣಮುಖ ರಾಜಗೋಪುರ, ಶ್ರೀ ಕನಕಾಚಲಪತೇಶ್ವರ ಗೋಪುರ ಮತ್ತು ಮಹಾಲಕ್ಷ್ಮಿ ಅಮ್ಮನವರ ಗೋಪುರ ಹಾಗೂ ದಕ್ಷಿಣಮುಖ ಗೋಪುರ. ಇಂಥ ವಿಶೇಷವಾಗಿ ಈ ಎಲ್ಲ ಗೋಪುರಗಳು ವಿಶೇಷತೆಯನ್ನು ನಮಗೆ ಸೂಚನೆ ನೀಡ್ತಾ ಈ ಎಲ್ಲ ಗೋಪುರಗಳನ್ನು ನೋಡುವಂಥ ಭಾಗ್ಯ ತಮ್ಮೆಲ್ಲರಿಗೂ ಸಿಗಲಿ ಅಂತೇಳಿ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. ಕಾಲಿದ್ದವರು ಹಂಪಿಯನ್ನು ನೋಡಬೇಕು ಮತ್ತು ಕಣ್ಣಿದ್ದವರು ಕನಕಗಿರಿಯನ್ನು ನೋಡಬೇಕನ್ನುವಂಥ ಒಂದು ವಿಶಿಷ್ಟವಾದ ಹಿರಿಯರ ನಾಣ್ಣುಡಿ ನಮಗೆ ಕೇಳಿಬರುತ್ತೆ. ಜೊತೆಗೇ ಕೂಡ ಪುಣ್ಯವಿದ್ದವರು ಸೋಮನಾಥಪುರವನ್ನು ನೋಡಬೇಕಂಥೇಳಿ ನಮಗೆ ಹಿರಿಯರು ತಿಳಿಸ್ಕೊಡ್ತಾರೆ. ಇಂಥ ವಿಶಿಷ್ಟವಾಗಿರ್ತಕ್ಕಂಥ ಕೆತ್ತನೆಗಳನ್ನು ನಾವಿಲ್ಲಿ ವೀಕ್ಷಣೆ ಮಾಡ್ಬೋದು. ಮುಖ್ಯ ಪ್ರಾಂಗಣದಲ್ಲಿರುವಂತಹ ವಿಶೇಷವಾಗಿರ್ತಕ್ಕಂಥ ಸೀತಾರಾಮ ಕಲ್ಯಾಣದ ವಿಶೇಷತೆಗಳನ್ನು ತಾವಿಲ್ಲಿ ನೋಡ್ತಾ ಇದ್ದೀರಾ. ಶ್ರೀ ಕನಕಾಚಲ ಲಕ್ಷ್ಮೀ ನರಸಿಂಹಸ್ವಾಮಿಯ ಸನ್ನಿಧಿಗೆ ನಾವು ಬಂದಿದ್ದೀವಿ. ವಿಶೇಷವಾಗಿರುವಂತಹ ಈ ಸ್ವಾಮಿಯ ಇತಿಹಾಸವನ್ನು ಅರ್ಚಕರಿಂದ ಮಾಹಿತಿಯನ್ನು ಪಡೆದುಕೊಳ್ಳೋಣ ಬನ್ನಿ. ಆವಾಗ ಒಂದು ಬಟ್ ವ್ಯಾಲ್ಯೂ ಇಲ್ಲ ಫೀಸ್ ಕಡಿಮೆ ಒಂದು ವರ್ಷ ಮಾಡೋಣ. ಫಸ್ಟ್ ಇಯರ್ ಎಲ್ಲರಿಗೂ ಬೇಸಿಕ್ ಸೇರ್ಪಡ್ತಾರೆ, ಎಲ್ಲರಿಗೂ ಸೇರ್ಪಡ್ತಾ ಇದೆಯಲ್ಲ ಕೆಲವು ನಾಮಕರಿಸ್ತಾರಲ್ಲ. ಆ ಸಾಲಿಗ್ರಾಮ ಬಂದು ಸ್ಕಂದ ಪುರಾಣಕ್ಕಿಂತ ಮುಂಚೆದು. ಸ್ಕಂದ ಪುರಾಣದಲ್ಲಿ ಈ ಸ್ವಾಮಿಯ ಅಷ್ಟೋತ್ತಮ ಸ್ತೋತ್ರ ಇದೆ. ಅದರ ಪ್ರಕಾರ ಇಲ್ಲಿ ಪುಷ್ಪಾ ಜಯಂತಿ ಅಂತ 2 ನದಿಗಳು ಹರಿತಾ ಇದ್ವು ಅಂತ. ಅದರಲ್ಲಿ ಬರುತ್ತೆ ಪುಷ್ಪಾ ನದಿ ತೀರವಾಸಿ ಜಯಂತಿ ತೀರನದಿ ಮೊದಲಾರು ಜಾನಕಿ ನದಿ ಕ್ಷೇತ್ರ ಇಲ್ಲಿ ತುಂಗಾ ಚೋತ್ರಕ್ಕೆ ಹೆಚ್ಚಾಗಿ ಗೊತ್ತಾಗುತ್ತೆ. ತುಂಗಾ ನದಿಯ ಉತ್ತರ ಭಾಗದಲ್ಲಿರುವಂಥದ್ದು ವಿರೂಪಾಕ್ಷಾತ್ ಕೋಶಟ್ಟ ಸದನ ಸುಂದರಾಗ್ತದೆ. ವಿರೂಪಾಕ್ಷ 6 ಕೋಶಗಳ ಸುಂದರವಾಗಿರುವಂಥದ್ದು ಈ ಕ್ಷೇತ್ರದ ಬಗ್ಗೆ ಹೇಳಿರುವಂಥದ್ದು. ಅದರ ಪ್ರಕಾರ ಪುಷ್ಪಾ ಜಯಂತಿ ಅಂತ 2 ನದಿಗಳು ಹರಿತಾ ಇದ್ವು. ಈ ಸಾಲಿಗ್ರಾಮ ಸೆಂಟ್ರಲ್ಲಿ ಯಾರಿಗೂ ಗೊತ್ತಿರಲಿಲ್ಲ. ಕನಕಮುನಿ ಅಂತ ಬೌದ್ಧ ಮುನಿ ತಪಸ್ ಮಾಡ್ಕೊಂಡಿರ್ಬೇಕಾದ್ರೆ ಒಂದು ನದಿ ಹುಡುಕಿ ಬಂದು ದಂಡಕೊಂಡು ಹರ್ಕೊಂಡು ಆವಾಗ ಶಾಪ ಕೊಡ್ತಾನೆ ಹಳ್ಳಾಗಲಿ. ಆ ನದಿ ಸರ್ಕೊಂಡಾಗ ಸಾಲಿಗ್ರಾಮ ಪ್ರತ್ಯಕ್ಷ ಆಯಿತು. ಕನಕಮುನಿ ಪ್ರಥಮ ದರ್ಶನ ಆಗಿರೋದ್ರಿಂದ ಕನಕಾಚಲಪತಿ ಅಂತ ಈ ಊರಿಗೆ ಕನಕಗಿರಿ ಅಂತ ಹೆಸರಾಯಿತು. ಆ ಕನಕಮುನಿ ತಪಸ್ ಮಾಡಿ ಕನಕವೃಷ್ಟಿ ಬರೆಸಿದ್ನು. ಕೆಲವು ಸೆಕೆಂಡ್ಗಳು ಕನಕವೃಷ್ಟಿ ಬಂಗಾರದ ಮಳೆ ಇರ್ತದೆ, ಹಂಗಾಗಿ ಕನಕಗಿರಿ ಅಂತ ಹೆಸರಾಯಿತು. ಆದ ನಂತರ ಚೋಳದೇವರಾಯನ ಕಾಲಕ್ಕೆ 600 ಸಂವತ್ಸರ 600 ವರ್ಷ ಚೋಳದೇವರ ಕಾಲಕ್ಕೆ ದೇವಸ್ಥಾನ 600 ವರ್ಷದಂತ ದೇವಸ್ಥಾನ. ಹಂಪಿ ಇದೆಲ್ಲ ಒಂದೇ ಕಡೆ ಚೋಳದೇವರಾಯ. ಸಾಲಿಗ್ರಾಮ ಬಂದು ಸುಮಾರು 5000 ವರ್ಷ, ದೇವಸ್ಥಾನ 600 ವರ್ಷ. ಸಾಲಿಗ್ರಾಮ 5000 ವರ್ಷ ಇದೆ. ಸ್ಕಂದ ಪುರಾಣಕ್ಕಿಂತ ಮುಂಚೆ ಸ್ಕಂದ ಪುರಾಣದಲ್ಲಿ ಸ್ವಾಮಿ ಅಷ್ಟೋತ್ತಮ ಸ್ತೋತ್ರ ಇದೆ ಅಂದರೆ ಅದಕ್ಕಿಂತ ಮುಂಚೆನೇ ಇರುತ್ತೆ. ಅದು ಸುಮಾರು 5000 ವರ್ಷ ಆಗುತ್ತೆ. ಶ್ರೀ ಮಹಾಲಕ್ಷ್ಮಿ ಅಮ್ಮನವರು ಶ್ರೀ ಕನಕಾಚಲಪತಿ
ದೇವಸ್ಥಾನದ ಎಡಭಾಗದಲ್ಲಿರುವಂತಹ ಶ್ರೀ ಮಹಾಲಕ್ಷ್ಮಿ ಅಮ್ಮನವರು. ಶ್ರೀ ಲಕ್ಷ್ಮೀ ಕನಕಾಚಲಪತಿ ಸ್ವಾಮಿಯ ದರ್ಶನ ಆಶೀರ್ವಾದವನ್ನು ಪಡೆದಿರುವಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು. ಹಾಗೂ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಪ್ರೋತ್ಸಾಹಿಸಿ. ಧನ್ಯವಾದಗಳು ಎಲ್ಲರಿಗೂ.